ಯಾವುದೇ ಕಾರಣಕ್ಕೂ ಅವ್ರಿಗೆ ಪ್ಲಸ್ ಆಗಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ BJP ಪಕ್ಷ ಅವ್ರಿಗೆಲ್ಲ ಕೊಟ್ಟಿತ್ತು. ಅದನ್ನು ಅವರು ದುರುಪಯೋಗ ಪಡಿಸ್ಕೊಂಡು ಹೋಗಿದ್ದಾರೆ. ಮುಂಚೆ ನಾವು 2000 ಇಲ್ಲ ಅಂದ್ರೂ ಬದುಕ್ತಿದ್ದೋ. ಆ 2000 ನಾವೇನು ಬದುಕಿಲ್ಲ ಇವತ್ತು. ನಮ್ಮ ಜಾನುವಾರುಗಳೇನಿದ್ದಾವೆ ಅವೆಲ್ಲ ಸಾಯ್ತಾ ಇದ್ದಾವೆ. ಹಾಳು ಮಾಡ್ತಾ ಇದೆ, ನಮ್ಮ ಸಂಸಾರನ ಹಾಳು ಮಾಡ್ತಿದೆ. ಜೊತೆಗೆ ಈಗ ವಯಸ್ಸಾಗಿರೋರಿಗೆ ಪಿನ್ಷನ್ಗಳೆಲ್ಲ ಕೆಲವೊಂದು ಬರ್ತಾನೆ ಇಲ್ಲ. ಅವ್ರ ಕಣ್ಣೀರಂತೂ ನೋಡೋಕ್ಕಾಗ್ತಾ ಇಲ್ಲ ನಮಗೆ. ಪಿಂಚಣಿ ಬರಲ್ಲ ಕಣಮ್ಮ, ಪ್ಲೀಸ್ ಪಿಂಚಣಿ ಬರಂಗೆ ಮಾಡಮ್ಮ. ನಮ್ಮ ವಯಸ್ಸಾದವ್ರಿಗೆ ಮಾತ್ರೆಗಿಲ್ಲ, ಕಾಸಿಲ್ಲ ಅದನ್ನೇ ಹೇಳ್ತಾರೆ ಹೊರತು ಇವರು ಇಲ್ಲ ಎಲ್ಲ ಕಿತ್ತು ಇಲ್ಲೆಲ್ಲ ಕೊಡ್ತಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ನಿಖಿಲ್ ಕುಮಾರಸ್ವಾಮಿನ ಅಥವಾ ಯೋಗೇಶ್ವರ? ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಲೋದು. ಯಾಕಂದರೆ ಯೂತು, ಆಮೇಲೆ ಅವರು ಮುಂದಿನ ಯೋಜನೆಗಳು ಯಾವ ಥರ ನಾವು ತಗೊಂಬರ್ಬೇಕು, ಹಳ್ಳಿ ರೈತರನ್ನ ಯಾವ ಥರ ನಾವು ಮುಂದೆ ಅವ್ರ ಕಷ್ಟ ಸುಖಗಳನ್ನ ನೋಡಬೇಕು ಅನ್ನೋದು ಒಂದು ಇಂಟೆನ್ಷನ್ ಚೆನ್ನಾಗಿದೆ. ಆಮೇಲೆ ದೂರ ಆಲೋಚನೆ ಚೆನ್ನಾಗಿದೆ. ಹಂಗಾಗಿ ನಾವು ನಿಖಿಲ್ ಕುಮಾರಸ್ವಾಮಿನೇ ಈ ಬೈಲೆ ಎಲೆಕ್ಷನಲ್ಲಿ ಗೆಲ್ತಾರೆ, ಗೆಲ್ಲೇಬೇಕು. ಜೊತೆಗೆ ನಾವು BJPಯಿಂದ ನಾವು ಬೆಂಗಳೂರಿಂದ ಬಂದಿರೋದು, ಪದ್ಮನಾಭನಗರ ಕ್ಷೇತ್ರದಿಂದ ನಾವು ವಾರ್ಡ್ ಅಧ್ಯಕ್ಷರು. ಜೊತೆಗೆ ಅವ್ರ ಪರವಾಗಿ ಬಂದಿದ್ದೀವಿ. ಇಲ್ಲಿ ನಾವು ಹುಟ್ಟೂರು ಇದು. ಹಂಗಾಗಿ ಇಲ್ಲಿರೋ ನಮ್ಮ ಸಂಬಂಧಿಕರಿಗೆಲ್ಲ ನಾವು JDS ನಮ್ಮ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ವೋಟ್ ಮಾಡಿ ಅನ್ನೋದಕ್ಕೋಸ್ಕರ ಕೇಳೋಕ್ಕೋಸ್ಕರ ನಾವು ಬಂದಿದ್ದೀವಿ ಅವ್ರ ಪರವಾಗಿ. ಇವಾಗ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ಬೈ ಎಲೆಕ್ಷನ್ ಅಲ್ಲಿ ಅದು ವರ್ಕ್ ಆಗತ್ತಾ, ಅಂದ್ರೆ ಪ್ಲಸ್ ಆಗತ್ತಾ ಅವ್ರಿಗೆ, ಯೋಗೇಶ್ವರ್ಗೆ ಅಂತ? ಯಾವುದೇ ಕಾರಣಕ್ಕೂ ಅವ್ರಿಗೆ ಪ್ಲಸ್ ಆಗಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ BJP ಪಕ್ಷ ಅವ್ರಿಗೆಲ್ಲ ಕೊಟ್ಟಿತ್ತು. ಅದನ್ನು ಅವರು ದುರುಪಯೋಗ ಪಡಿಸ್ಕೊಂಡು ಹೋಗಿದ್ದಾರೆ. ಹಂಗಾಗಿ ಅವ್ರಿಗೆ ಯಾವತ್ತಿದ್ರೂ ಮೈನಸ್ ಪಾಯಿಂಟೇ ಹೊರತು ಪ್ಲಸ್ ಆಗಕ್ಕೆ ಚಾನ್ಸ್ ಇಲ್ಲ. ಇನ್ನು ಮುಂದಕ್ಕೆ ನಿಖಿಲ್ ಕುಮಾರಸ್ವಾಮಿ ಬಂದಿದ್ದಾರೆ, ಅವರು ಎಲ್ಲ ರೀತಿಯಲ್ಲೂ ಮುಂದುವರಿಸ್ತಾರೆ. ಜೊತೆಗೆ ಇಡೀ ಹಳ್ಳಿಗಳನ್ನ ಮುಂದುವರಿಯೋಷ್ಟು ಒಂದು ಧೈರ್ಯ, ಸ್ಥೈರ್ಯ, ಒಂದು ಎಲ್ಲ ಇದೆ ಅವರಿಗೆ. ಇದು ಬೆಂಗಳೂರು ಗ್ರಾಮಾಂತರ, ಅಂದ್ರೆ ಹಳ್ಳಿ ತರನೇ ಇದೆ ತೇಟ್. ಏನು ಇವಾಗ 5 ಯೋಜನೆಗಳಿದೆಯಲ್ಲ, ಅದು ವರ್ಕ್ ಆಗ್ಬೋದಾ ಇವಾಗ ಅಂತ? ಸರಿ ಎಲೆಕ್ಷನ್ ಅಲ್ಲಿ ಇದ್ದಾಗ ಅವ್ರಿಗೆ ವರ್ಕ್ ಆಯ್ತು, 136 ಸೀಟ್ ಬಂತು ಅವಾಗ ಕಾಂಗ್ರೆಸ್ ಅಲ್ಲಿ. ಈ ಟೈಮು ಕೂಡ ಅದು ವರ್ಕ್ ಆಗ್ಬೋದಾ ಅಂತ? ಇಲ್ಲ ಮೇಡಮ್, ಅದು ಏನಂದರೆ ಇವಾಗ ಅವರು 5 ಯೋಜನೆಗಳನ್ನ ಏನು ಹಾಕಿದ್ರು ಅದು ಅದರಿಂದ ಮೈನಸ್ಸೇ ಆಗ್ತಾ ಇದೆ. ಮನೆಗಳಲ್ಲಿ ನಮಗೆ ಫೋನ್ ಮಾಡಿ ಹೇಳ್ತಾರೆ, ನಮ್ಮ ಹೆಂಡತಿ ಈ ಥರ ಜಗಳ ಮಾಡ್ಕೊಂಡಿದ್ದಾರೆ, ದುಡ್ಡು ಕೊಡ್ತಾ ಇಲ್ಲ, ನಮ್ಮ ಕುಡಿಯೋಕ್ಕೆ ದುಡ್ಡು ಕೊಡ್ತಾ ಇಲ್ಲ, ಆಮೇಲೆ ನಮಗೆ ನಮ್ಮ ಖರ್ಚಿಗೆ ದುಡ್ಡು ಕೊಡ್ತಾ ಇಲ್ಲ. ಇಷ್ಟು ದಿನ ನಮ್ಮನ್ನು ಅವರು ಅವಲಂಬಿಸಿದ್ರು. ಈಗ ಯಾರೋ ಒಬ್ಬರು 2000 ಕೊಟ್ಬಿಟ್ಟಿದ್ದಾರೆ, ಅದೇ ನನ್ನ ರಾಜ್ಯ ಅಂತ ತಿಳ್ಕೊಂಡು ಮನೆಯಲ್ಲಿ ಮಕ್ಕಳನ್ನ ನೋಡ್ತಾ ಇಲ್ಲ, ಆಮೇಲೆ ಸಂಸಾರ ನೋಡ್ತಾ ಇಲ್ಲ, ಆಮೇಲೆ ಮನೆ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ದನ ಕರುಗಳೆಲ್ಲ ಎಲ್ಲ ಬೀದಿಗೆ ಬೀಳೋ ಥರ ಪರಿಸ್ಥಿತಿ ಬಂದ್ಬಿಡ್ತು ಇವ್ರು ಮಾಡಿರೋದು. ಮುಂಚೆ ನಾವು 2000 ಇಲ್ಲ ಅಂದ್ರೂ ಬದುಕ್ತಿದ್ದೋ. ಆ 2000 ನಾವೇನು ಬದುಕಿಲ್ಲ ಇವತ್ತು. ನಮ್ಮ ಜಾನುವಾರುಗಳೇನಿದ್ದಾವೆ ಅವೆಲ್ಲ ಸಾಯ್ತಾ ಇದ್ದಾವೆ. ಹಂಗಾಗಿ ನಮ್ಮ ಹೆಂಗಸರು ನಮ್ಮ ಮನೆಯಲ್ಲಿ ನಾವು ಹೇಳ್ದಂಗೆ ನಮ್ಮ ಜೀವನ, ನಮ್ಮ ಸಂಸಾರ, ನಮ್ಮ ಮಕ್ಕಳು ಅಂತ ನೋಡ್ಕೊಂಡು ಹೋಗಿದ್ದಿದ್ರೆ ಇದು ಯಾವುದೂ ಇರ್ತಾ ಇರಲಿಲ್ಲ. ಈ ಸರ್ಕಾರ ಬಂದು ಹಾಳು ಮಾಡ್ತಾ ಇದೆ, ನಮ್ಮ ಸಂಸಾರನ ಹಾಳು ಮಾಡ್ತಿದೆ. ಜೊತೆಗೆ ಈಗ ವಯಸ್ಸಾಗಿರೋರಿಗೆ ಪಿನ್ಷನ್ಗಳೆಲ್ಲ ಕೆಲವೊಂದು ಬರ್ತಾನೆ ಇಲ್ಲ. ಅವರೆಲ್ಲ ಇವತ್ತು ಹೋಗಿ ವೋಟ್ ಹಾಕಿ ಅಂತ ಕೇಳಿದ್ರೆ, ಅಮ್ಮ ನಮಗೆ BJP ಪಕ್ಷ ಇದ್ದಾಗ ನಮ್ಗೆ ಚೆನ್ನಾಗಿ ನಾವು ವೋಟು ಹಾಕ್ತಿದ್ದೋ, ನಮ್ಮ ಪೆನ್ಷನ್ ಬರ್ತಿತ್ತು, ನಾವು ಮಕ್ಕಳುಗಳನ್ನ ಯಾರನ್ನೂ ನಾವು ಅವಲಂಬಿಸಿರಲಿಲ್ಲ. ಇವಾಗ ಅವ್ರನ್ನೂ ಅವಲಂಬಿಸೋಕ್ಕೂ ಆಗ್ತಾ ಇಲ್ಲ, ಈ ಕಡೆ ಪೆನ್ಷನ್ನು ಬರ್ತಾ ಇಲ್ಲ. ಈ ಮಕ್ಕಳು ಎಲ್ಲೆಲ್ಲೋ ದೂರ ಇರ್ತಾರೆ, ಅವ್ರನ್ನ ನಂಬ್ಕೊಂಡು ನಾವು ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಈ ಕಡೆ ಮನೆಯಲ್ಲಿ ಸೊಸೆಯದಿರು ಯಾರು ನಮ್ಮ ಮಾತುಗಳು ಕೇಳೋ ಮಟ್ಟಿಗಿಲ್ಲ. ಯಾಕಂದರೆ ಅವ್ರಿಗೆ 2000 ಬರ್ತಾ ಇದೆ, ನಿನ್ನ ಮಾತು ಕೇಳಬೇಕು ಅನ್ನೋ ಒಂದು ದುರಹಂಕಾರ ಮಾತುಗಳು ಆಡ್ತಾ ಇದ್ದಾರೆ. ಹಂಗಾಗಿ ನಮ್ಮ ಜೀವನ ಅತಂತ್ರದಲ್ಲಿದೆ. ಯಾರಾದರೂ ಒಳ್ಳೆಯವ್ರು ಬರ್ತಾರೆ ಅಂತಂದರೆ, ಇವಾಗ ನಿಖಿಲ್ ಕುಮಾರಸ್ವಾಮಿ ಅಂತ ನೀವು ಹೇಳ್ತಾ ಇದ್ದೀರಾ, ಆ ಹುಡುಗ ಬಂದರೆ ನಿಜವಾಗ್ಲೂ ನಾವು ಎಲ್ಲ ಬದುಕ್ತೀವಿ ಅನ್ನೋ ಒಂದು ಮಾತಾಡ್ತಾ ಇದ್ದಾರೆ ಇಲ್ಲಿ ಹಳ್ಳಿಗಳಲ್ಲೂ. ಅವ್ರ ಕಣ್ಣೀರಂತೂ ನೋಡೋಕ್ಕಾಗ್ತಾ ಇಲ್ಲ ನಮಗೆ. ಇನ್ನು ಚನ್ನಪಟ್ಟಣ ನಿಮ್ಮ ಊರು ಆಗಿರೋದ್ರಿಂದ ಈ ಕ್ವಶನ್ ಕೇಳ್ತಿದ್ರು, ಯಾವ ತರ ಡೆವಲಪ್ಮೆಂಟ್ಸ್ ಆಗಿದೆ ಅಂತ? ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಸ್ಕೂಲ್ ವ್ಯವಸ್ಥೆ ಇರ್ಬೋದು, ಬಸ್ ವ್ಯವಸ್ಥೆ ಇರ್ಬೋದು. ನಾವೊಂದಷ್ಟು ಜನ ಮಾತಾಡ್ಸಿದ್ವಿ ಇದೇ ಊರವ್ರನ್ನ. ಅವ್ರು ಹೇಳ್ತಾ ಇದ್ರು ಬಸ್ಸೇ ಇಲ್ಲ, ನಾವು ನೈಟ್ ಟೈಮು ನಡ್ಕೊಂಡು ಬರಬೇಕು, ಈ ಥರ ಪ್ರಾಬ್ಲಮ್ಸ್ನ ಸ್ವಲ್ಪ ಹೇಳ್ತಾ ಇದ್ರು. ಹೌದು ಮೇಡಮ್, ಇವಾಗ ನಮ್ಮ ಸೋದರ ಮಾವನ ಮಗನೇ ಬರ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಅವರು ಬೆಂಗಳೂರಲ್ಲಿ ಕೆಲಸ, ಇಲ್ಲಿಗೆ ಬರ್ಬೇಕಾದ್ರೆ ಅವ್ರಿಗೆ ದಾರಿ ಇರಲಿಲ್ಲ. ಮೊದಲು ತುಂಬಾ ಹದಗೆಟ್ಟಿತ್ತು. ಈಗ ಸ್ವಲ್ಪ ಪರವಾಗಿಲ್ಲ, ಆದ್ರೂ ಇನ್ನೂ ಇಂಪ್ರೂವ್ ಆಗಬೇಕು. ಇನ್ನು ಮೂಲೆಗಳಲ್ಲಿ ಸ್ವಲ್ಪ ಏನು ತಾರ್ ರೋಡ್ ಇಲ್ಲ, ಮಣ್ಣು ರೋಡೇನೆ. ಮಳೆ ಬಂದ್ಬಿಟ್ರಂತೂ ಎಲ್ಲ ಊದ್ಕೊಂಡ್ಬಿಡುತ್ತೆ. ಅದೆಲ್ಲ ಮುಂದುವರಿಬೇಕು, ಅದೆಲ್ಲ ಇಂಪ್ರೂವ್ ಆಗಬೇಕು ಅಂದರೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಬಂದೇ ಬರ್ತಾರೆ.
ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ನಮ್ಮ ಹಳ್ಳಿಗಳಲ್ಲೂ ಎಲ್ಲರೂ ನಮ್ಮ ಮಾತಿಗೂ ಒಂದು ಸ್ವಲ್ಪ ಬೆಲೆ ಕೊಡ್ತಾ ಇದ್ದಾರೆ. ಹೌದು, ಒಬ್ಬ ಯೂತ್ ಹುಡುಗ ಬಂದರೆ ನಮ್ಮ ಮುಂದಕ್ಕೆ ನಮ್ಮ ಮಕ್ಕಳುಗಳ ಪೀಳಿಗೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶ ಇದೆ. ಹಂಗಾಗಿ ನಮಗೆ ನಿಖಿಲ್ ಕುಮಾರಸ್ವಾಮಿ ಬರಬೇಕು ಅನ್ನೋದು ಒಂದು ಅಭಿಲಾಷೆ. ನಿಮಗೇನು ಅನ್ಸುತ್ತೆ, ಯಾರು ಬರಬೇಕು, ನಿಖಿಲ್ ಕುಮಾರಸ್ವಾಮಿನ ಯೋಗೇಶ್ವರ? ನಿಖಿಲ್ ಕುಮಾರಸ್ವಾಮಿನೇ ಬರಬೇಕು. ಯಾಕೆಂದರೆ ಮುಂದಕ್ಕೆ ಯೂತ್ಗೆ, ಬಡವರಿಗೆ, ವಯಸ್ಸಾದವ್ರಿಗೆ ತುಂಬ ಹೆಲ್ಪ್ ಮಾಡ್ತಾರೆ. ಆದ್ದರಿಂದ ನಮಗೆ ನಿಖಿಲ್ ಕುಮಾರಸ್ವಾಮಿನೇ ಬರ್ತಾರೆ, 100% ಬಂದೇ ಬರ್ತಾರೆ. ಬರಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೆ ಕ್ಯಾನ್ವಾಸ್ ಮಾಡೋಕ್ಕೆ ನಮ್ಮ ಆರ್ ಅಶೋಕ್ ಸರ್ ಪದ್ಮನಾಭ ನಗರದಿಂದ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಟೀಮ್ ಫುಲ್ಲು ನಾವು ಡೈಲಿ ಬರ್ತಾ ಇದೀವಿ, ಮುಂದಕ್ಕೂ ಬರ್ತೀವಿ, ಅವ್ರು ಗೆಲ್ಲೋವರೆಗೂ ಬಂದೇ ಬರ್ತೀವಿ. ಇವಾಗ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷ ಸೇರಿದರೆ ಎಲ್ಲೋ ಒಂದ್ ಕಡೆ ಪ್ಲಸ್ ಆಗ್ಬೋದಾ ಅದು ಅಂತ? ಇಲ್ಲ ಮೇಡಮ್, ಯಾವುದೇ ಕಾರಣಕ್ಕೂ ಪ್ಲಸ್ ಆಗಲ್ಲ, ಅದು ಮೈನಸ್ಸೇ ಆಗೋದು. ನಮ್ಮ BJP ಏನು ಮೋಸ ಮಾಡಿಲ್ವಲ್ಲ, ಏನು ಅವರು ಆದರೂ ಅವರ ಅಭಿಪ್ರಾಯ ಅದು. ನಮ್ಮ BJP ಏನು ಮೋಸ ಆಗಿಲ್ಲ. ನಿಖಿಲ್ ಕುಮಾರಸ್ವಾಮಿನ 100% ಗೆಲ್ಲೋದು. ಯಾಕೆಂದ್ರೆ ಅವ್ರ ತಂದೆನೂ ಗೆದ್ದು ಜನಗಳಿಗೆ ಏನು ಬೆನಿಫಿಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇವರು ಮುಂದಕ್ಕೆ ಜನಗಳು ಒಳ್ಳೇದು ಮಾಡ್ತಾರೆ. 5 ಯೋಜನೆಗಳು ಕೂಡ ಇದೆ. ಸೊ ಇವಾಗ ಗ್ರಾಮಾಂತರದ ಅದು ವರ್ಕ್ ಆಗ್ಬೋದಾ ಅಂತ? ಮೇಡಮ್, ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಯಾಕೆಂದರೆ ಕರೆಂಟ್ ಬಿಲ್ಲು ಕಮ್ಮಿ ಇತ್ತು. ನಮ್ಮ BJP ಇದ್ದಾಗ 4 ರೂಪಾಯಿ ಇತ್ತು. ಇವಾಗ 7 ರೂಪಾಯಿ ಮಾಡಿದ್ದಾರೆ. ಎಂತಕ್ಕೆ ಮಾಡಿದ್ರು? ಅದರಿಂದ ಜನಗಳಿಗೆ ಇನ್ನೂ ತೊಂದರೆ ಆಗಿದೆ ಹೊರತು ಕಮ್ಮಿ ಅಂತ ಏನಾಗಿಲ್ಲ. ವಯಸ್ಸಾದವ್ರು ಮಾತ್ರೆ ತಗೋತಿದ್ರು, 1,000 ನಿಲ್ಸಿದ್ರು. ಎಷ್ಟು ಜನ ಇವಾಗ ನಾವು BJP ಮೆಂಬರ್ಶಿಪ್ ಮಾಡ್ಸೋಕೆ ಹೋಗಿದ್ದ ಎಲ್ಲ ನಂಗೆ ಪಿಂಚಣಿ ಬರಲ್ಲ ಕಣಮ್ಮ, ಪ್ಲೀಸ್ ಪಿಂಚಣಿ ಬರಂಗೆ ಮಾಡಮ್ಮ, ನಮ್ಮ ವಯಸ್ಸಾದವ್ರಿಗೆ ಮಾತ್ರೆಗಿಲ್ಲ, ಕಾಸಿಲ್ಲ, ಅದನ್ನೇ ಹೇಳ್ತಾರೆ ಹೊರತು ಇವರು ಇಲ್ಲ ಕಿತ್ತು ಇಲ್ಲೆಲ್ಲ ಕೊಡ್ತಾರೆ. ಆಮೇಲೆ 10 kg ಅಕ್ಕಿ ಕೊಡ್ತೀನಿ ಅಂದರು, 5 kg ಅಕ್ಕಿ ಕೊಡ್ತಾರೆ. ಆಮೇಲೆ ದುಡ್ಡು ಹಾಕ್ತೀನಿ ಅಂದರು, ಆ ದುಡ್ಡು ಬರಲ್ಲ. ಅಕ್ಕಿದು 5 kg ದುಡ್ಡು ಏನು ಮಾಡಿದ್ದಾರೆ ಇವರು ಬೆನಿಫಿಟ್ ಕೊಟ್ಟು? ಜನಗಳಿಗೆ ಏನು ಒಳ್ಳೇದು ಮಾಡಿದ್ದಾರೆ ಹೇಳಿ? ಏನು ಅಂದರೆ ಏನೂ ಮಾಡಿಲ್ಲ. ಅವ್ರು ಬರಲ್ಲ. ಅದು ಏನೋ 5 ಇದರಲ್ಲೇ ಏನೂ ವರ್ಕ್ ಆಗಲ್ಲ. ಅದು ಗ್ಯಾರಂಟಿಯಲ್ಲಿ ಏನೂ ವರ್ಕ್ ಆಗಲ್ಲ. ಅದು ಒಂದು ವರ್ಕ್ ಆಗಲ್ಲ. Beat Plus Karnataka.